ಗುಡ್ ಮಾರ್ನಿಂಗ್ ಮಚಾಸ್, ವೆಲ್ಕಮ್ ಟು ಡೇ 5 ಮಿನಿ ವ್ಲಾಗ್ಸ್. ಏನಪ್ಪ ಇದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ನಮ್ಮೂರಲ್ಲಿ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿತ್ತು. ಅಲ್ಲಿ ನಮ್ಮ ಅಪ್ಪಾಜಿ ನಂದು ಒಂದು ಸ್ಟೆಪ್ ಇರಲಿ ಅಂತ ಅಂಕಲ್ ಜೊತೆ ಭಾರಿ ಸ್ಟೆಪ್ ಹಾಕ್ಬಿಟ್ರಲ್ಲಿ ನೋಡ್ಬೋದು ನೀವೇ. ಬರಲಿ ಹಂಗೆ ನನಗೆ ಒಂದೇನು ಖುಷಿ ಆಯಿತು ಅಂದರೆ ಆ ಅಜ್ಜಿಯವರಲ್ಲಿ ಆ ವಯಸ್ಸಲ್ಲಿ ಒಂದು ಹುಮ್ಮಸ್ ಇತ್ತಲ್ಲ, ಅದು ನೋಡಿ ಖುಷಿ ಆಯಿತು. ನೆಕ್ಸ್ಟ್ ನೀವು ನೋಡಿರಿ ಆಂಟಿಯವರೆಲ್ಲ ನಮ್ಮದು ಅಂಕಲ್ಗಳಿಗೆ ಅಂತ ನಾವೇನು ಕಮ್ಮಿ ಇಲ್ಲ, ಬರ್ರಿ ನಾವೊಂದೆಷ್ಟು ಸ್ಟೆಪ್ ಹಾಕೋಣಂದ್ರು ದೊಡ್ಡ ದೊಡ್ಡ ಗೊಂಬೆಗಳು ಎಲ್ಲ ಥರದ ವಿವಿಧ ವೇಷಗಳೆಲ್ಲ ಬಂದಿದ್ದು. ನೀವು ಎಲ್ಲಿವರೆಗೂ ಕಣ್ಣಾಡಿಸ್ತೀರೋ ಅಲ್ಲಿವರೆಗೂ ಕರ್ನಾಟಕದ ಬಾವುಟಗಳು ಕಾಣಿಸ್ತಿದ್ವು. ನನಗೆ ಇದನ್ನೆಲ್ಲ ನೋಡಿ ನಾವು ಸ್ಕೂಲ್ ಡೇಸಲ್ಲಿ ಹಿಂಗೆ ಹೋಗ್ತಿದ್ವಲ್ಲ ಅನ್ನೋದೆಲ್ಲ ನೆನಪಾಯಿತು. ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಇವೆಲ್ಲ ನಡೀತಿರಲಿಲ್ಲ, ಬಟ್ ನೋಡೋಂಥರ ಖುಷಿ ಆಯಿತು. ನಮ್ಮ ಸ್ಕೂಲ್ ಡೇಸೆಲ್ಲ ನೆನಪಾಯಿತು. ಬಟ್ ಆಂಟಿಯವರಲ್ಲಿರೋ ಹುಮ್ಮಸ್ ನೋಡ್ರಿ ಹೆಂಗೈತೆ, ಟಮಟೆ ನಾವ್ಯಾರಿಗೇನು ಕಮ್ಮಿ ಇಲ್ಲ ಅಂತ ಟಮಟೆ ವರ್ಷಕತ್ತಾರೆ ಆಂಟಿಗಳು. ಫಂಕ್ಷನ್ ಪ್ಲೇಸಿಗೆ ಹೋದ್ವಿ, ಅಲ್ಲಿ ಊಟ ಹಾಕ್ತಿದ್ರು, ತಿಂದ್ವಿ. ನೆಕ್ಸ್ಟ್ ಅಲ್ಲಿಂದ ಬಂದ್ವಿ. ಅಲ್ಲಿ ಓಂ ಶಾಂತಿಯವ್ರು ಹಿಡ್ಕೊಂಬಿಟ್ರೆ ನಾವು ಅಮ್ಮನ ಮೈಂಡ್ ಒಂದು ಎಲ್ಲಿ ಸಿಗಾಕೊಂಡವಪ್ಪ ಅಂತ. ನೆಕ್ಸ್ಟ್ ಅಲ್ಲಿಂದ ನಾವು ಬ್ಲಡ್ ಚೆಕಪ್ ಮಾಡ್ತಿದ್ರು ಫ್ರೀಯಾಗಿ ಅಂತಂದು ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಶುಗರ್ ಇಲ್ಲ, BP ಇಲ್ಲೆಲ್ಲ ನಾರ್ಮಲ್ ಹೆಲ್ತಿ ಅಂತ ಅಂದ್ಕೊಂಡು ಬಂದ್ವಿ. ನನ್ನ ಮಗ ಮಾತ್ರ ಚುಚ್ಚಿ ಕೈಯೆಲ್ಲ ತೂತು ಮಾಡ್ಬಿಟ್ಟ, ರಕ್ತ ಬರ್ತಿಲ್ಲ ಅಂತ. ಅಲ್ಲಿಂದ ನೆಕ್ಸ್ಟು ಎಲ್ಲಿ ನೋಡಿದ್ರು ಅವ್ರ ಫ್ಯಾಮಿಲಿ, ಅವ್ರ ತಾತ ಮುತ್ತಾತನ ಬ್ಯಾನರಲ್ಲ ಸೀದಾ ಬೇಕ್ರಿ ಬಂದ್ವಿ. ನಮ್ಮಮ್ಮ ಏನೋ ಸ್ವೀಟ್ ತಗೋಬೇಕಂತ ಅವ್ರ ಮಗುಗೆ ಬಂದ್ವಿ. ಫಂಕ್ಷನ್ ಇತ್ತು ಅಂತಂದು ಆರ್ಕೆಸ್ಟ್ರಾ ಇತ್ತು ಅಂತ ಹೊರಟ್ವಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನನ್ನ ಮಕ್ಳು ಕಂಡ್ರೆ ನೀವು ಅಲ್ಲಿಂದ ಸ್ಟೇಜ್ ಆಂಟಿ ಆಡಳಿತ ಕೇಳಬೇಕಿತ್ತು ಅಂತ. ಇವ್ರು ನನ್ನ ಹೊಸ ಸಬ್ಸ್ಕ್ರೈಬರ್ಸು ಬಂದು ಗುರ್ತಿದ್ದು ಫಸ್ಟ್ ಟೈಮ್ ಯಾರೋ ಒಬ್ರು ಗುರ್ತಿಸಿದ್ರೆ ತುಂಬ ಖುಷಿ ಆಗ್ತದೆ. ಚಂದನ ಚರಣವಿ ಅಂತ ಲಾಸ್ಟಿಗೆ ಒಂದು ಹಾಡು ನೋಡ್ಕೊಂಡು ನಂದು ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೊರಟ್ವಿ.